ಕುಸ್ತಿ ಆಟ ಆಡೋಣ. ಬೇಡ ಬೇಡ, ಇವತ್ತು ಕ್ರಿಕೆಟ್ ಆಟ ಆಡೋಣ. ಬೇಡ ಬೇಡ, ಇಂದು ಖೋ ಖೋ ಆಟ ಆಡೋಣ. ಒಬ್ಬೊಬ್ಬರು ಒಂದೊಂದು ಆಟದ ಹೆಸರು ಹೇಳ್ತಾರಲ್ಲ, ಅದ್ಯಾವುದೂ ಬೇಡ, ನಾನ್ ಹೇಳ್ತೀನಿ ಕೇಳ್ರಿ. ಇವತ್ತು ಹಸು ಮತ್ತು ಹುಲಿ ಆಟ ಆಡೋಣ, ಓಕೆನಾ? ಎಲ್ಲರೂ ಆಗಬಹುದು. ಮೊದಲು ತನ್ಮಯ ಹುಲಿ ಆಗಲಿ, ಮಿಥುನ ಹಸು ಆಗಲಿ, ಓಕೆನಾ? ಅಂತ ಮೊದಲೇಳಿ, ನಾವು ನಮ್ಮ ಕೆಲಸ ಮಾಡ್ತೀವಿ, ನಾವು ನಿಮ್ಮ ಕೆಲಸ ಮಾಡಿ. ನೀವು ಹೇಳೋ ತನಕ ನಾವು ಆಟ ಆಡ್ಲಿಕ್ಕೆ ಹೋಗಲ್ಲ. ಹಾಗಿದ್ರೆ ಹೇಳ್ತೀನಿ ಕೇಳಿ, ನಾವು ಮರ ಕಡಿಯಲು ಬಂದಿದ್ದೀವಿ, ನೀವು ಇಲ್ಲಿ ನಿಲ್ಲಬೇಡಿ. ಮರವು ನಿಮ್ಮ ಮೇಲೆ ಬೀಳುತ್ತದೆ. ಸ್ವಾಮಿ, ಮರವನ್ನು ಕಡಿಯಬೇಡಿ, ಮರವು ನಮಗೆ ರುಚಿಯಾದ ಹಣ್ಣನ್ನು ಕೊಡುತ್ತದೆ. ಮರವು ನಮಗೆ ನೆರಳು ಮತ್ತು ಶುದ್ಧವಾದ ಗಾಳಿ ನೀಡುತ್ತದೆ. ದಯವಿಟ್ಟು ಅದನ್ನು ಕಡಿಯಬೇಡಿ ಸ್ವಾಮಿ. ಮರವು ಜೀವಿಗಳಿಗೆ ಉಸಿರಾಡಲು ಶುದ್ಧವಾದ ಗಾಳಿ ನೀಡುತ್ತದೆ. ದಯವಿಟ್ಟು ಅದನ್ನು ಕಡಿಯಬೇಡಿ ಸ್ವಾಮಿ. ನಮ್ಮ ಶಾಲೆಯ ಗುರುಗಳು ಆಗಾಗ ಹೇಳ್ತಾ ಇರ್ತಾರೆ, ಗಿಡಗಳನ್ನು ನಟ್ಟು ಬೆಳೆಸಬೇಕು, ಆದರೆ ಅದನ್ನು ಕಡಿಯಬಾರದಂತ. ಓಹೋ, ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದೀರಂತಾಯ್ತಲ್ಲ. ಇಲ್ಲಿ ಬಹಳಷ್ಟು ಮರಗಳಿವೆ, ನಾವು ಒಂದು ಮರವನ್ನು ಕಡಿಯುತ್ತೇವೆ. ಏನು, ಮರ ಕಡಿಯುತ್ತೀರಾ? ಅದು ಎಂದೆಂದಿಗೂ ಸಾಧ್ಯವೇ ಇಲ್ಲ. ನೋಡಿ ಆ ಮರವನ್ನು ನಮ್ಮನ್ನು ಕಾಪಾಡಿ ಎಂದು ಬೇಡಿಕೊಳ್ಳುತ್ತಿವೆ. ನಾವು ಕೂಡ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ, ಮರಗಳನ್ನು ಕಡಿಯಬೇಡಿ ಎಂದು. ಸಾಕು ಸಾಕು, ನಿಮ್ಮ ಮಾತು ಕೇಳಲು ನಮಗೆ ಸಮಯವಿಲ್ಲ. ದಾರಿ ಬಿಡಿ, ನಾವು ಮರ ಕಡಿಯುತ್ತೇವೆ. ಈ ಮರ ಕಡಿಯಲು ಕೊಡದಿದ್ದರೆ ಇನ್ನೊಂದು ಮರ ಕಡಿಯುತ್ತೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಈ ಮಕ್ಕಳು ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಬಂದ ದಾರಿಗೆ ಸುಂಕವಿಲ್ಲದಂತಾಯ್ತು. ಬನ್ನಿ ಹೋಗೋಣ. ಓ ನನ್ನ ಮುದ್ದು ಮಕ್ಕಳೇ, ನಿಮ್ಮ ಈ ಪರಿಸರ ಪ್ರೇಮವನ್ನು ಕಂಡು ನನಗೆ ತುಂಬಾ ಸಂತೋಷವಾಯಿತು. ಮರದ ಬಗ್ಗೆ ನಿಮ್ಮ ಕಾಳಜಿ ಹೀಗೆ ಮುಂದುವರಿಯಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.